ಅರುಣ್, ಇತ್ತೀಚೆಗೆ ಬಿಗ್ ಬಾಸ್ ಬೇಗ ಆಗ್ತಾರೆ ಅಂತ ಪ್ರೋಮೋ ಬಿಟ್ಟಿದ್ದೆ ನಿಜನಾ? ಗೊತ್ತಿಲ್ಲ ಪವಿ, ಏನೋ ಎಲ್ಲರೂ ಹಂಗೆ ಅಂತಿದ್ದಾರೆ. ಹೋಗ್ಲಿ ಬಿಡು, ನಿಂಗೂ ಟೈಮ್ ಪಾಸ್ ಆದಂಗೆ ಆಗುತ್ತೆ. ಹೌದಪ್ಪ, ಆದಷ್ಟು ಬೇಗ ಬಿಗ್ ಬಾಸ್ ಬಂದು ಸಾಕಾಗ್ಬಿಟ್ಟಿದೆ. ಯಾಕಂದ್ರೆ ಅದು ಮುಗ್ದೋದಾಗಿಂದ ತುಂಬಾ ಬೋರ್ ಆಗ್ತಾ ಇತ್ತು. ಎಷ್ಟು ದಿನ ಮನೆ ಒರೆಸ್ತಿದ್ಯಾ? ಅಯ್ಯೋ ನೋಡು, ಮನೆ ಎಷ್ಟೊಂದು ಗಲೀಜಾಗಿದೆ. ಮನೆ ಒರೆಸಿ 3 ದಿನ ಆಯ್ತೇನೋ, ಅದಕ್ಕೆ ಇಷ್ಟೊಂದು ಗಲೀಜಾಗಿದೆ. ಇರಬೇಕು, ನನಗೂ ಹಂಗೆ ಅನ್ಸುತ್ತೆ. ಸರಿ, ಬೇಗ ಒರೆಸಿ ಅಡುಗೆ ಮಾಡ್ಬಿಡು. ಓಕೆ, ನೀನೇನು ಚಿಂತೆ ಮಾಡಬೇಡ, ನಾನಿಲ್ವಾ? ಹಾಯಾಗಿ ಕುಳಿತರೆ ನೀನು ರಾಣಿಯ ಹಾಗೆ, ಮಹಾರಾಣಿ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ, ಆಗ ಮೆಚ್ಚಿಕೊಳ್ಳುವೆ. ರಪಪಂ. ಅರುಣ್, ನೀವೆಷ್ಟು ಒಳ್ಳೆಯವ್ರು ಗೊತ್ತಾ? ನನ್ನ ಮದುವೆ ಆದಾಗಿಂದ ಮನೇಲಿ ಎಲ್ಲ ಕೆಲಸ ನೀವೇ ಮಾಡ್ತೀರಾ. ನನಗಂತೂ ಒಂದೇ ಒಂದು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಹಂಗಲ್ಲ ಕಣೆ ಪಾಪ, ನೀನು ನಿಮ್ಮ ಅಪ್ಪ ಅಮ್ಮ ಮನೇಲಿ ಎಷ್ಟು ಆರಾಮಾಗಿದ್ದೆ. ಇವಾಗ ಗಂಡನ ಮನೆಗೆ ಬಂದು ಕಷ್ಟಪಟ್ಟು ಸಣ್ಣ ಹಾಕಾಗ್ಬಿಟ್ರೆ ಆಮೇಲೆ ನಿಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಎಷ್ಟು ತಪ್ಪು ತಿಳ್ಕೊತಾರೆ. ಅದಕ್ಕೆ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ನಾನಂತೂ ನಿಮ್ಮನ್ನ ಗಂಡನಕ್ಕೆ ಬರೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದೋ ಏನೋ. ರೀ, ಇವತ್ತು ಎಲ್ಲ ಕೆಲಸ ನೀವೇ ಮಾಡಿಬಿಡ್ರಿ, ನಾನು ಸ್ವಲ್ಪ ಕೆಲಸ ಮಾಡ್ತೀನಿ ಆಯ್ತಾ? ಹಾಗೆ ಮಾಡು. ಏನು ಕೆಲಸ ಮಾಡ್ತೀಯ ಹೇಳು? ಅಡುಗೆ ಮಾಡ್ತೀಯಾ? ಅಡುಗೆ ಎಲ್ಲ ಏನು ಮಾಡಲ್ಲ, ನಿಮ್ಮ ಮನೆ ಹೊಸಿ ಮಾಪಲ್ಲಿ ಇಟ್ಬಿಡಿ, ನಾನು ತಗೊಂಡೋಗಿ ಆಚೆ ಒಣಗಾಕ್ತೀನಿ, ಸರಿನಾ? ಏನು ಅಷ್ಟೊಂದು ದೊಡ್ಡ ಕೆಲಸ ಮಾಡ್ತೀಯ? ಬೇಡ ಕಣೆ, ನಾನೇ ಮಾಡ್ಕೊತೀನಿ ಬಿಡು. ಹೌದಾ ರೀ, ಸರಿ ಹಾಗೆ ಮಾಡಿ. ಪವಿಯಕ್ಕ, ಯಾರು? ಹೊರಗಡೆ ಬನ್ನಿ. ಐ ವಾವ್, ಯಾರು ಹುಡುಗಿ? ಪವಿಯಕ್ಕ, ಅದು ನಮ್ಮಮ್ಮ ಎಲ್ಲಿ ಕಳಿಸಿದ್ರು. ನಿಮ್ಮ ಮನೆಯಲ್ಲಿ ಮೊಸರು ಪಾಕಡ್ ಇಟ್ಟಿದ್ದಾರಂತಲ್ಲ ಫ್ರಿಡ್ಜಲ್ಲಿ, ಕೊಡ್ಬೇಕಂತೆ. ನೀನು ಜಯಕ್ಕ ಮನೆಗೆ ಬಂದಿದ್ದೆ ತಾನೆ? ಅದೇ ಹುಡುಗಿ ತಾನೆ ಅವ್ರ ತಂಗಿ ಮಗಳು? ಹೌದು ಪವಿಯಕ್ಕ. ಯಾಕೆ, ನನ್ನ ಮರ್ತೋಗ್ಬಿಟ್ರಾ? ನಾನು ಈ ಊರಿಗೆ ಬಂದಾಗಲ್ಲ ನಿಮ್ಮ ಮನೆಗೆ ಬರ್ತಿದ್ನಲ್ಲ. ಹಾ ನಂಗೆ ನೆನಪಿದೆ, ಅದಕ್ಕೆ ಕೇಳಿದೆ. ಯಾವಾಗ ಬಂದೆ? ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಕ್ಕ. ಇವಾಗ ಸ್ವಲ್ಪ ಲೀವ್ ಇತ್ತು ಕಾಲೇಜು, ಅದಕ್ಕೆ 1 ತಿಂಗಳು ದೊಡ್ಡಮ್ಮ ಮನೆಗೆ ಇದ್ದೋಗೋಣ ಅಂತ ಬಂದೆ. ನಮ್ಮಲ್ಲಿ ಫ್ರಿಜ್ ಹಾಳಾಗಿದೆಯಂತಲ್ಲ, ಅದಕ್ಕೆ ದೊಡ್ಡಮ್ಮ ಇಲ್ಲಿ ಇಟ್ಟಿದ್ದೀನಿ ಅಂತಂದ್ರು. ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ. ಹೌದಲ್ಲ, ಇದು ತಗೊಬಂದು ಕೊಡ್ತೀನಿ. ಇದೇನ್ರಿ, ಸೈಡ್ ಬನ್ರಿ. ಅಯ್ಯೋ, ಇದೇನಿದು? ನೀವು ಮನೆ ಒರೆಸ್ತಿದ್ರಾ? ಏ ಚೇಚೆ ಇಲ್ಲ, ನಾನ್ಯಾಕೆ ಮನೆ ಒರೆಸ್ಲಿ, ಅದು ನಾನು ನೋಡ್ದೆ ಬಿಡಿ, ನೀವೇ ಮನೆ ಒರೆಸ್ತಿದ್ದು. ಈಗ ನಾನು ಕೇಳ್ತೀನಿ ಅಂತ ಸುಳ್ಳು ಹೇಳ್ತೀರಾ? ನಂಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು. ಏನು ಗೊತ್ತು? ಎಲ್ಲ ಗೊತ್ತು. ಅದು ಸರಿ, ನಿನ್ನ ಹೆಸರೇನು? ನೀನು ಇಡ್ಲಿ ಇನ್ನೂ ಎಷ್ಟು ದಿನ ಅಂತ ಇರ್ತೀಯಾ? ಯಾಕೋ ನನ್ನ ಹೆಸರು ಕಟ್ಕೊಂಡು ನಿಮ್ಗೇನಾಗಬೇಕು? ನಾನು ಹೆಸರು ಹೇಳಿದ್ರೆ ನಿಮ್ಗೇನು? ಏ ಅಕ್ಕಪಕ್ಕ ಮನೆಯವರು ಅಂದರೆ ಸ್ವಲ್ಪ ಕಾಳಜಿ ಇರುತ್ತಪ್ಪ, ಅದಕ್ಕೆ ಕೇಳ್ತಿದ್ದೀನಿ. ನಿನ್ನ ಹೆಸರನ್ನು ಹೇಳು. ನನ್ನ ಹೆಸರು ಹರಿಣಿ. ಹಾ, ನಿನ್ನ ಹೆಸರು ಎಷ್ಟು ಚೆನ್ನಾಗಿದೆ. ನೀನು ಅದೇನಿಲ್ಲ, ಆ ಹುಡುಗಿ ಏನು ಓದ್ತಾಳೆ ಅಂತ ತಿಳ್ಕೊತಿದ್ದೆ. ಹರಿಣಿ, ತಗೋ ಮೊಸರು ಪಾಕೆಟ್ಟು. ಇನ್ನೂ ಏನಾದರೂ ಹೆಲ್ಪ್ ಬೇಕಾಗಿದ್ರೆ ಇನ್ನು ದೊಡ್ಡಮ್ಮಂಗೆ ಹೇಳು ಕೇಳಕ್ಕೆ. ಆಯಿತು ಅಕ್ಕ, ನಾನು ಬರ್ತೀನಿ. ಸರಿ, ಹೋಗ್ಬಿಡ್ ಬಾ. ಇದೇನ್ರಿ ಹಂಗೆ ನಿಂತ್ಕೊಬಿಟ್ಟಲ್ಲ, ಬೇಗ ಕೆಲಸ ಮಾಡಿ ಅಲ್ಲ. ಆಯಿತು ಕಣೆ, ಮಾಡ್ತೀನಿ. ಅಮ್ಮ ಬಂದಿಯಾ? ಅಮ್ಮ ನೀನು ಯಾವಾಗ ಬರ್ತೀಯ ಅಂತ ನೋಡು, ನಾನು ಅಕ್ಕ ಇಬ್ಬರು ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಅಮ್ಮ ಹೇಗಿದ್ದೀರಾ? ನೀವು ಬಂದು ಎಷ್ಟು ವರ್ಷ ಆಗುತ್ತೋ ನಮ್ಮ ಮನೆಗೆ? ಅಯ್ಯೋ, ನನಗಂತೂ ಇನ್ನು ಯಾವಾಗ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತಮ್ಮ. ನೀಲ ಹೇಗಿದ್ಯಮ್ಮ? ಇದ್ಯಾಕಮ್ಮ ಸಣ್ಣಕ್ಕಾಗ್ಬಿಟ್ಟಿದ್ಯಲ್ಲ? ಊಟ ಮಾಡ್ತಾಯಿದೀಯೋ ಇಲ್ವೋ? ಲೇ ಶೀಲಾ, ನೀನು ಬಂದು 1 ವಾರ ಆಯಿತು. ನಿಮ್ಮ ಮಕ್ಕಳನ್ನ ಹೀಗೆ ನೋಡ್ಕೊಳ್ಳೋದು ನೀನು? ಎಲ್ಲ ಕೆಲಸ ನೀನೇ ಮಾಡೋದು, ನನಗೆ ಕಸಿಲ್ವೇನೆ ಅವಳು ಆರಾಮಾಗಿ ಕೂಸು ಅಂತ? ಅಯ್ಯೋ ಅಮ್ಮ, ನಾನು ಎಷ್ಟು ಹೇಳಿದ್ರು ಅಕ್ಕ ಕೇಳೋದೇ ಇಲ್ಲ. ಎಲ್ಲ ಕೆಲಸ ಅವಳೇ ಮಾಡ್ತೀನಿ ಅಂತ ಹೋಗ್ತಾಳೆ. ನಾನು ಹೇಳ್ದೆ ಕೇಳಲ್ಲ, ನೀನೇ ಹೇಳು ಬೇಕಾದ್ರೆ. ಅಮ್ಮ ಇಡ್ಲಿ ಬಿಡಮ್ಮ, ಪಾಪ ಅವಳು ಬಂದಂಗಂದ ಎಲ್ಲ ಕೆಲಸ ಮಾಡ್ತಾನೆ ಇದ್ದಾಳೆ. ನೀವಾಗ ಬಂದಿಯಲ್ಲ, ಎಲ್ಲ ಸರಿಯಾಗುತ್ತೆ ಬಿಡು. ಅಮ್ಮ ನೀನೇ ತುಂಬ ಸಣ್ಣ ಆಗಿರೋಂಗಿದೆಯಲ್ಲ. ಅಯ್ಯೋ ಏನು ಮಾಡಲಿ ಹೇಳು. ನನಗೂ ತುಂಬ ಸಾಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಿನಗೆ ಗೊತ್ತು ತಾನೇ. ಕೆಲ್ಸಕ್ಕೆ ಹೋಗಿ ಮನೇನ ನೋಡಿಕೊಂಡು ಎಲ್ಲ ಮಾಡಿ ಹಿಂಗೆ ಆಗ್ಬಿಟ್ಟಿದ್ದೀನಿ ಅಮ್ಮ. ಅಲ್ಲ ಅಮ್ಮ, ಸಾಲ ಎಲ್ಲ ತೀರ್ತು ಅಂತ ಹೇಳ್ತಿದ್ಯಲ್ಲ, ಇನ್ನೂ ಸಾಲ ಹಾಗೆ ಇದೆಯಾ? ಇನ್ನೂ ಎಷ್ಟಿದೆ ಅಮ್ಮ? ನನಗಂತೂ ನಿಮ್ಮಪ್ಪ ಅದೆಷ್ಟು ಸಾಲ ಮಾಡೋಗಿದ್ದಾರಂತ ನಿಜ ಗೊತ್ತಿಲ್ಲ ಕಣೆ. ಬಂದವರೆಲ್ಲ ನಿನ್ನ ಗಂಡ ಸಾಲ ಕೊಡಬೇಕು ಅಂತ ಕೇಳ್ತಾನೆ ಇದ್ದಾರೆ. ಅದಕ್ಕಂತೂ ಒಂದು ದಾಖಲೆ ಇಲ್ಲ. ಆದರೆ ಕೊಡದೆ ಹೋದರೆ ಸುಮ್ಮನೆ ನಿಮ್ಮ ಅಪ್ಪನ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ದುಡ್ಡಿದೆಲ್ಲ ಅಲ್ಲೇ ಕೊಟ್ಟು ಸಾಲ ಮುಟ್ಟಿಸ್ತಾ ಇದ್ದೀನಿ.
ಏನು ಮಾಡಲಿ ಹೇಳು, ಯಾವುದಾದ್ರೂ ಆಸ್ತಿ ಪಾಸ್ತಿ ಇದ್ದಿದ್ರೆ ಮಾರ್ಬಿಟ್ಟು ಕೊಟ್ಬಿಟ್ಟು ನೆಮ್ಮದಿಯಾಗಿರ್ಬೋದಾಗಿತ್ತು. ಆದರೆ ನನಗದು ಭಾಗ್ಯ ಏನಿದೆ ಹೇಳು? ಯಾಕಮ್ಮ ಹಂಗಂತೀಯ? ಆ ಆಸ್ತಿ ಇದೆಯಲ್ಲ ಅದನ್ನು ಮಾರಿದ್ರೆ ತೀರಿಸ್ಬೋದಲ್ವಾ? ಹಾಗೆ ಮಾಡು. ಆಸ್ತಿ ಎಲ್ಲ ನಾನು ಮಾರೋಕ್ಕಾಗುತ್ತೇನಮ್ಮ? ಅದೆಲ್ಲ ನಿಂದು, ನಿಮ್ಮ ಅಮ್ಮಂದು. ಹಾಗಾಗಿ ಅದರಲ್ಲಿ ನಮಗೆಲ್ಲ ಯಾವುದು ಹಕ್ಕು ಇರಲ್ಲಮ್ಮ. ಅದು ಹಕ್ಕು ಎಲ್ಲ ಏನಿದ್ರು ನಿನಗೆ, ನಿನ್ನ ಗಂಡನಿಗೆ, ನಿನಗೆ ಮುಂದೆ ಮಕ್ಕಳಾದರೆ ಅವರಿಗಷ್ಟೇ. ಅದರಲ್ಲಿ ನನಗೆ ಆಗಲಿ ನನ್ನ ಮಗಳಿಗೆ ಆಗಲಿ ಯಾವ ಥರ ಹಕ್ಕಾಗಲಿ ಅಧಿಕಾರ ಆಗಲಿ ಇರೋದಿಲ್ಲ ಮಗಳೇ. ಅಯ್ಯೋ, ಹಿಂಗೆಲ್ಲ ಇದೆಯಮ್ಮ? ನನಗೊಂದು ವಿಷಯ ಗೊತ್ತೇ ಇದ್ದಿಲ್ಲ. ಒಂದು ಕೆಲಸ ಮಾಡ್ತೀನಿ ರೀ, ನಮ್ಮ ಯಜಮಾನ್ರು ಬರಲಿ, ಅದ್ರ ಬಗ್ಗೆ ಜಾಸ್ತಿ ಒಂದು ಸ್ವಲ್ಪ ಹಣ ಕೊಡಿಸ್ತೀನಿ. ಮೊದಲು ಸಾಲ ತೀರಿಸ್ಕೊಂಡು ನೀವು ಚೆನ್ನಾಗಾಗಿ. ಕಷ್ಟಕ್ಕಾಗ್ತಿರೋ ದುಡ್ಡು ಇದ್ರೆಷ್ಟು ಹೋದ್ರೆಷ್ಟು ಅಲ್ವಾ ಅಮ್ಮ? ಅಯ್ಯೋ, ನನ್ನ ಮಗಳಿಗೆ ಎಷ್ಟು ದೊಡ್ಡ ಮನಸ್ಸಿದೆ. ಅದಕ್ಕೆ ಆ ದೇವರು ಚೆನ್ನಾಗಿಟ್ಟಿದೆ ನಿನ್ನ. ಇನ್ನೂ ಚೆನ್ನಾಗಿರು ಮಗಳೇ. ಅಲ್ಲ ಅಮ್ಮ, ಮಗಳ ಮನೆಗೆ ಎಷ್ಟೋ ವರ್ಷ ಆದಮೇಲೆ ಬರ್ತಾ ಇದೆಯಾ? ಈಗ ಬರೋದು ಬರೀ ಕೈಯಲ್ಲಿ? ಅಯ್ಯೋ, ನನಗೇನು ಬರೀ ಕೈಯಲ್ಲಿ ಬರಬೇಕು ಅಂತ ಏನು ಇರಲಿಲ್ಲ ಕಣೆ. ಬಸ್ ಸ್ಟಾಪಲ್ಲಿ ಇಳ್ದಂಗಿದ್ಲು, ಮನೆಗೆ ಬರೋ ತನಕ ಬರೀ ಮಳೆನೋ ಮಳೆ. ಹಾಗಾಗಿ ನನ್ನ ಕೈ ಏನು ತೊಗೊಬರೋಕ್ಕಾಗಿಲ್ಲ. ಮಗಳೇ, ಏನು ಅನ್ಕೋಬೇಡಮ್ಮ. ಅಯ್ಯೋ ಅಮ್ಮ, ಅವಳು ಏನು ಹೇಳ್ತಾಳೆ ನೀನು ನನಗೆ ಕೇಳ್ತೀಯಾ? ನನಗದೆಲ್ಲ ಏನು ಬೇಡ. ನೀನು ಬಂದಿಯಲ್ಲ ಅದೇ ನನಗೆ ಖುಷಿ. ಸರಿ, ಒಳಗಡೆ ಬಾ. ಏನಮ್ಮ ಮಗಳನ್ನ ಭಾರಿ ಹೊಗಳ್ತಾ ಇದ್ದಲ್ಲ, ಏನು ಸಮಾಚಾರ ಅಂತ? ಏ ಮೂದೇವಿ, ನಾನು ನಿಂಗೆ ಏನೇ ಹೇಳಿದ್ದು, ಇಲ್ಲಿ ಬಂದು ಏನು ಮಾಡಿದ್ಯಾ ನೀನು? ಹಾಂ, ಚೆನ್ನಾಗಿ ತಿನ್ನೋಕೆ ಸಿಕ್ತು ಅಂತ ತಿನ್ಕೊಂಡು ಇಲ್ಲೇ ಇದ್ಬಿಟ್ಟು ಹೇಗೆ ಬಂದಿರೋ ಕೆಲಸ ಮರ್ತೋಗ್ಬಿಟ್ಟ? ಅಯ್ಯೋ ಅಮ್ಮ, ಅಕ್ಕ ಅದೆಲ್ಲ ಏನು ನಡೆಯಲ್ಲ. ಅಕ್ಕ ಹೋದ್ರೆ ಹೋಗ್ಲಿ, ಭಾವ ಇದ್ದಾರಲ್ಲ, ಆಸಾಮಿ ಜಗ್ಗೋದಲ್ಲ. ಓ ಹೌದಾ? ನಾನು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದರೂ ಬಗ್ಸ್ತೀನಿ. ಅದ್ರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಸದ್ಯಕ್ಕೆ ಹೊರಗೆ ನಡಿ. ಆಯ್ತಾಯ್ತು, ನೋಡ್ತೀನಿ ಏನು ಮಾಡ್ತೀಯಾ ಅಂತ. ನಡಿಯೇ, ನನಗೆ ಗೊತ್ತು ಏನು ಮಾಡಬೇಕು ಅಂತ. ಅಕ್ಕ, ನನಗೆ ಅಣ್ಣನ ಮನೇನ ರೆಡಿ ಆಗಿಲ್ವಾ? ಅಲ್ಲ, ಮನೆ ಕಟ್ಟ ಸ್ಟಾರ್ಟ್ ಮಾಡಿ ಹತ್ರ ಒಂದು 8 ತಿಂಗಳು ಆಗ್ತಾ ಬರ್ತಾ ಇದೆಯಲ್ಲ, ಇನ್ನೂ ರೆಡಿನೇ ಆಗಿಲ್ವ ಮನೆ? ನನಗೂ ಏನೂ ಗೊತ್ತಿಲ್ಲ ಕಣೆ. ನಾನು ಅಣ್ಣಂಗೆ ಫೋನ್ ಮಾಡಿ ಸುಮಾರು ದಿನನೇ ಆಗೋಯ್ತು. ಇವಾಗ ಅವ್ನು ಕೇಳಿದ್ರೆ ನಾನು ಏನಂತ ಉತ್ತರ ಕೊಡೋದು? ಯಾಕಮ್ಮ ನೀನು ಫೋನ್ ಮಾಡಿಲ್ಲ ಅಂತ? ಅಯ್ಯೋ, ನಾನು ಅಷ್ಟೇ ತುಂಬ ದಿನದ ಫೋನ್ ಮಾಡಿ. ಕೆಲಸ ಮಾಡೋಣ, ಅಣ್ಣ ಕೇಳಿದ್ರೆ ಏನಾದರೂ ಒಂದು ಸಮಸ್ಯೆ ಇತ್ತು ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆಗ್ಬಿಡೋಣ. ಏನಂತೀಯ? ಅಯ್ಯೋ ಅಕ್ಕ, ನಾನು ಅದನ್ನು ಇಷ್ಟೇ ಮಾಡ್ತಿದ್ದೆ, ನೀನು ಹಾಗೆ ಹೇಳ್ದಿಯಲ್ಲ. ಸರಿ, ಅದಕ್ಕೆ ಒಳಗಿದ್ದಾರಣ ಕರಿಯೋಣ. ಅದಕ್ಕೆ ಅರೆ, ಅಂತೂ ಇಂತೂ ಬಂದ್ರಲ್ಲ ಪುಷ್ಪ, ಲತಾ, ನೀವಿಬ್ಬರು ಯಾವಾಗ ಬರ್ತೀರ ಅಂತ ನಾನಂತೂ ಕಾಯ್ತಾ ಇದ್ದೆ ನೋಡ್ರಿ. ಅಲ್ಲ, ನೀವು ಸುಮಾರು 8 ತಿಂಗಳು ಮೇಲಾಯಿತು, ಈ ಕಡೆಗೆ ಬಂದೇ ಇಲ್ವಲ್ಲ? ಏನು ಸಮಾಚಾರ ಅಂತ? ಯಾಕೆ ನಮ್ಮನ್ನು ಮರ್ತ್ಬಿಟ್ರಾ? ಅಯ್ಯೋ ಅದಕ್ಕೆ ಹಂಗೆಲ್ಲ ಏನೂ ಇಲ್ಲ, ನಮ್ಮದೇ ಸಮಸ್ಯೆಗಳು ತುಂಬ ಇತ್ತು ಅದಕ್ಕೆ ಈ ಕಡೆ ಬರೋಕ್ಕಾಗಿರಲಿಲ್ಲ. ನೀವು ಹೇಗಿದ್ದೀರಾ? ನಮ್ಮ ಅಣ್ಣ ಹೇಗಿದ್ದಾನೆ? ನನ್ನ ಅಳಿ ಹೇಗಿದ್ದಾನೆ? ಎಲ್ಲಿ ಅದಕ್ಕೆ ಯಾರು ಕಾಣಿಸ್ತಾ ಇಲ್ಲ, ನೀವೊಬ್ಬರೇ ಇರೋ ಆಗಿದೆ. ಅಯ್ಯೋ, ಅದೇನು ಕೇಳ್ತೀಯ, ನಿಮ್ಮ ಅಣ್ಣ ಹೊಸ ಮನೆ ಹತ್ರ ಹೋಗಿದ್ದಾರೆ. ಇನ್ನೇನು ಮನೆ ರೆಡಿ ಆಯ್ತಲ್ಲ, ಒಂದು ವಾರ 15 ದಿವಸ ಅಷ್ಟೇ, ಇಲ್ಲ 1 ತಿಂಗಳು ಮನೆ ಗೃಹಪ್ರವೇಶ ರೆಡಿಯಾಗಿದೆ. ಅಲ್ಲೋಗಿದ್ದಾರೆ. ನನ್ನ ಮಗ ಅಂತೂ ಸ್ಕೂಲಿಗೆ ಹೋಗಿರ್ತಾನೆ. ಬನ್ರಿ, ಹೊರಗಡೆ ಬನ್ನಿರಿ. ಅಲ್ಲ ಅದಕ್ಕೆ ಇನ್ನೊಂದು 15 ದಿವಸ ಮನೆ ಗೃಹಪ್ರವೇಶ ಅಂತೀರಾ? ನಮಗೆ ಇದುವರೆಗೂ ಒಂದು ಮಾತು ಹೇಳಿಲ್ವಲ್ಲ? ಅಯ್ಯೋ, ಇನ್ನೂ ಯಾರಿಗೂ ಹೇಳಿಲ್ಲ, ನಾವು ಅನ್ಕೋತಿದ್ದೀವಿ ಅಷ್ಟೇ. ಕಾರ್ಡು ಓಡಿಸಿಲ್ಲ, ಅದೆಲ್ಲ ಬಿಟ್ಬಿಟ್ಟು ನಾನು ಇನ್ನೂ ಡಿಸೈಡ್ ಮಾಡಿಲ್ಲ. ನಾನು ಅನ್ಕೊತಿದ್ದೀನಿ ಅಷ್ಟೇ. ನಿಮ್ಮ ಅಣ್ಣ ಇನ್ನೂ ಅದ್ರ ಬಗ್ಗೆ ಏನು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ. ನಾವು ಹೋಗ್ಲಿ ಬಿಡಿ, ಅದಕ್ಕೆ ಪರವಾಗಿಲ್ಲ. ಹೇಗೂ ಬಂದಿದ್ದೀವಲ್ಲ, ಗೃಹಪ್ರವೇಶ ಎಲ್ಲ ಮುಗಿಸ್ಕೊಂಡೇ ಹೋಗ್ತೀವಿ. ಅಯ್ಯೋ, ಹಾಗೆ ಮಾಡಿ. ನಿಮ್ಮನ್ನ ಹೋಗಿ ಅಂತ ಹೇಳೋಕ್ಕೆ ನಾನು ಯಾರು ಹೇಳಿ? ಅದಕ್ಕೆ ನೀವು ಹೇಳಿದ್ರು ನಾವು ಹೋಗಲ್ಲ, ತಲೆ ಕೆಡ್ಸ್ಕೋಬೇಡಿ. ಹಾಗೆ ಮಾಡಿ, ಒಳಗಡೆ ಬನ್ನಿ. ಅಂದಾಗ ನೀವು ಇಬ್ಬರೇ ಬಂದ್ರಲ್ಲ, ಮಕ್ಕಳು ನಿಮ್ಮ ಯಜಮಾನ್ರು ಯಾರು ಬಂದಿಲ್ವಾ? ಇಲ್ಲ, ನಾವೇ ಬಂದ್ರಿ, ಸದ್ಯಕ್ಕೆ ಬಂದಿದ್ದೀವಿ. ಆಮೇಲೆ ಅವ್ರಿಗೂ ಬರೋಕ್ಕೆ ಹೇಳ್ತೀವಿ ಬಿಡಿ, ಬರ್ತಾರೆ. ನನ್ನ ಮಕ್ಕಳಂತೂ ಬರೋಕ್ಕೆ ಸಾಧ್ಯ ಇಲ್ಲ ಬಿಡು. ಅದಕ್ಕೆ ಅವ್ರು ಇಲ್ಲಿಲ್ವಲ್ಲ, ಓದ್ತದ ಹಾಸ್ಟೆಲಲ್ಲಿದ್ದಾರೆ. ಹಾಗಾಗಿ ನಾನೇ ಅಪರೂಪ ನೋಡೋದವ್ರನ್ನ. ಇನ್ನು ನಮ್ಮ ಯಜಮಾನ್ರು ತಮಿಳ್ನಾಡಿಗೆ ಹೋಗಿದ್ದಾರೆ. ಅವ್ರು ಬರೋಕ್ಕೆ ಇನ್ನೂ ಹೆಚ್ಚು ಕಡಿಮೆ ಒಂದು 6 ತಿಂಗಳ ಮೇಲಾಗುತ್ತೆ. ಸದ್ಯಕ್ಕೆ ನಾನು ಒಬ್ಬಳೇ. ಮತ್ತು ಅಕ್ಕನ ಜೊತೆ ಯಾರನ್ನ ಬರ್ತಾರೋ ಗೊತ್ತಿಲ್ಲ. ಆಯಿತು, ಎಷ್ಟು ಜನ ಬರ್ತಾರಲ್ಲ ಬನ್ನಿರಿ, ಪರವಾಗಿಲ್ಲ. ನನಗೆ ನಿಮ್ಮನ್ನ ತಾನೇ ಬಿಟ್ಟರೆ ಯಾರಿದ್ದಾರೆ ಹೇಳಿ? ಅದಕ್ಕೆ ಇದೇ ನೀವು ಹಿಂಗೆ ಅಂದ್ಬಿಟ್ಟಲ್ಲ. ನಿಮ್ಮ ತಮ್ಮನಿಗೆ ಮನೆ ಡೆಲಿವರಿ ಆಗಿದೆ ಅಂತೆ, ಹೆಣ್ಮಗಾಗಿದೆ ಅಂತ ಕೇಳ್ಪಟ್ವಿ. ಪರವಾಗಿಲ್ವಲ್ಲ, ಇಲ್ಲಿಗೆ ಬರದೇ ಹೋದ್ರು ಇಲ್ಲಿನ ಎಲ್ಲ ವಿಷಯ ನಿಮ್ಗೆ ಗೊತ್ತಾಗಿದೆ. ಯಾಕದಕ್ಕೆ ಗೊತ್ತಾಗಬಾರ್ದಾ? ನಾನು ಹಾಗೆ ಹೇಳಿಲ್ಲಮ್ಮ, ಹೀಗೆ ಮಾತಿಗೆ ಹೇಳಿದೆ. ಹೌದು, ಹೆಣ್ಣೋಗಾಗಿದೆಯಂತೆ.
ಅಕ್ಕ ಸರಿ ಕಣೆ, ಒಂದು ದಿನ ಹೋಗ್ಬಿಟ್ಟು ನಾನು ಇಬ್ರು ನೋಡ್ಕೊಬರೋಣ ಪಾಪುನ, ಸರಿನಾ? ಹೌದು ಕಣೆ, ಹಾಗೆ ಮಾಡೋಣ. ಬರೀ ಕೈಲೂ ಚೆನ್ನಾಗಿರಲ್ಲ, ಏನಾದ್ರು ತೊಗೊಂಡೋಗೋಣ, ಏನಂತೀಯ? ಅಯ್ಯೋ ಅದೆಲ್ಲ ಏನು ಬೇಡಮ್ಮ, ಸುಮ್ಮನೆ ಹಾಗೆ ಹೋಗಿ ನೋಡ್ಕೊಬನ್ನಿ. ಇಷ್ಟಕ್ಕೂ ಮಗುಗೇನು ಇವಾಗ ಹುಟ್ಟಿದ್ಯಾ? ಹುಟ್ಟಿ 6 ತಿಂಗಳಾಯ್ತು. ಹಾಂ, 6 ತಿಂಗಳಾಗಲಿ ವರ್ಷ ಆಗಲಿ ಮಗುನೇ ಅಲ್ವಾ. ಅದಕ್ಕೆ ಮೊದಲನೇ ಸರಿ ಮಕ್ಕಳು ನೋಡ್ಬೇಕಾದ್ರೆ ಬರೀ ಕೈಯಲ್ಲಿ ನೋಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಹಂಗೆ ಅಂದ್ಕೊಂಡ್ವಿ. ಸರಿಮ್ಮ, ನಿಮ್ಮ ಇಷ್ಟ, ಹೊರಗಡೆ ಬನ್ನಿ.